ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ AC ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ವೋಲ್ಟೇಜ್ ವೇವ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಅನ್ ಈಕ್ವೇಶನ್ E is equal to 200 sin 314t. Find the frequency and the RMS value of voltage. ಸೊ ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಬೇಸಿಕ್ ಪ್ರಾಬ್ಲಮ್ ಅನ್ನ ಕೇಳಿದರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ನಾನು ಅವಾಗಲೇ ಹೇಳಿದ್ದೀನಿ. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಗಿವನ್ ಅನ್ನ ಬರೀಬೇಕು. ಗಿವನ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದು. ನಮಗೇನಾದ್ರೂ ಒಂದು ವೇಳೆ ಕೊನೆ ಆನ್ಸರ್ ಬರ್ದೇ ಇದ್ರೂ ಕೂಡ ಒಂದು ಸ್ವಲ್ಪ ಮಾರ್ಕ್ಸ್ ಆದ್ರೂ ಕೂಡ ಕೊಡ್ತಾರೆ ಗಿವನ್ ಬರ್ದಿದ್ರೆ. ಮೊದಲನೇದೇನಿರೋದು, ದ ವೋಲ್ಟೇಜ್ ವೇವ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಅ ಈಕ್ವೇಶನ್. ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. E is equal to 200 sin 314t. ಫೈಂಡ್ ದ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ RMS ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂತಂದ್ರೆ VRMS ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆರಿ ಈಸಿ ಆಗಿರುವಂತಹ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಈಕ್ವೇಶನ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಆಫ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡ್ತಾ ಹೋಗೋಣ. ಅವರು E ಅಂತ ಕೊಟ್ಟಿದ್ದಾರಲ್ಲ, E ಅಂತ ಕೊಟ್ರೆ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ವೋಲ್ಟೇಜ್ ಅಷ್ಟೇ, ಸರಿನಾ? V ಅಂತನಾದ್ರೂ ಕೊಡ್ಬೋದು, E ಅಂತನಾದ್ರೂ ಕೊಡ್ಬೋದು, ಕ್ಯಾಪಿಟಲ್ ಲೆಟರ್ E ಇಂದನಾದ್ರೂ ಕೊಡ್ಬೋದು, ಎಲ್ಲ ಕೂಡ ಸೇಮ್. ಸೊ ಕಂಪೇರಿಂಗ್ the given voltage equation with standard voltage equation. ಸೊ ಫಸ್ಟ್ ಕೊಟ್ಟಿರುವಂತ ಈಕ್ವೇಶನ್ ಏನಿದೆ ಅದನ್ನ ಬರೀರಿ. E will be equal to 200 sin 314t, ಸರಿನಾ? ಸೊ ನಾವು ಸ್ಟ್ಯಾಂಡರ್ಡ್ ಫಾರ್ಮೇಟ್ ಆಫ್ ಈಕ್ವೇಶನ್ ಅನ್ನ ಕ್ಯಾಪಿಟಲ್ ಲೆಟರ್ E ಇಂದನಾದ್ರೂ ತೋರಿಸಬಹುದು, ಕ್ಯಾಪಿಟಲ್ ಲೆಟರ್ V ಇಂದನಾದ್ರೂ ತೋರಿಸಬಹುದು, ಎನಿಥಿಂಗ್ ಸೇಮ್. ಕ್ಯಾಪಿಟಲ್ ಲೆಟರ್ V, E ಎಲ್ಲ ಕೂಡ ಸೇಮ್. ನಿಮಗೆ ಕನ್ಫ್ಯೂಸ್ ಆಗೋದಕ್ಕೂ ಸ್ಮಾಲ್ ಲೆಟರ್ E ಅನ್ನ ಕೊಟ್ಟಿದ್ದಾರೆ ಅಷ್ಟೇ, ಏನಿಲ್ಲ. V will be equal to Vm sin ಒಮೆಗಾ ಟಿ. ಸೊ ಇದು ನಮಗೆ ಇರುವಂತ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಆಫ್ ದಿ ಈಕ್ವೇಶನ್. ಸೊ ಇಲ್ಲಿ ನೀವು ಇದನ್ನ ಕಂಪೇರ್ ಮಾಡಿದ್ರೆ ಬರೀರಿ, ಇಲ್ಲಿ ಇದು ಗಿವನ್ ಈಕ್ವೇಶನ್, ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ ಮತ್ತೆ ಗಿವನ್ ಈಕ್ವೇಶನ್ ಅನ್ನ ನೀವು ಕಂಪೇರ್ ಮಾಡಿದ್ರೆ, Vm ಜಾಗದಲ್ಲಿ ಏನಿದೆ 200 ಇದೆ ಅಂತಂದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 200. ಒಮೆಗಾ ಜಾಗದಲ್ಲಿ ಏನಿದೆ 314 ಇದೆ. ಸೊ ಇವಾಗ ನಾವೇನಂತ ಬರಿಬಹುದು, ಬೈ ಕಂಪೇರಿಂಗ್. ಸೊ ಈ ತರ ಥಿಯರಿ ಪಾರ್ಟ್ ಅನ್ನು ಕೂಡ ಬರಿಬೇಕಾಗುತ್ತೆ. ಬೈ ಕಂಪೇರಿಂಗ್ ಗಿವನ್ ಅಂಡ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ವಿ ಗಾಟ್ ಅಂತ ಬರೆದ್ಬಿಟ್ಟು Vm ದಟ್ ಈಸ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ ಏನಿದೆ ನಮಗೆ 200. ನೆಕ್ಸ್ಟ್ ಒಮೆಗಾ ವ್ಯಾಲ್ಯೂ ಏನ್ ಸಿಕ್ತು ನಮಗೆ, ಒಮೆಗಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 314 ಸಿಕ್ತು. ಈಗ ಈ Vm ವ್ಯಾಲ್ಯೂನ ಇಟ್ಕೊಂಡು ನಾವು VRMS ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿ ತೋರಿಸ್ತೀನಿ. VRMS ವಿಲ್ ಬಿ ಈಕ್ವಲ್ ಟು Vm ಹೋಲ್ ಡಿವೈಡೆಡ್ ಬೈ √2. ಗೊತ್ತಾಯ್ತಾ? VRMS ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು Vm ಬೈ √2. ಸೊ VRMS ವಿಲ್ ಬಿ ಈಕ್ವಲ್ ಟು Vm ವ್ಯಾಲ್ಯೂ ನಮಗೆ ಗೊತ್ತಿದೆ ಏನು, 200 ಬೈ ಕಂಪೇರಿಂಗ್ ಹೋಲ್ ಡಿವೈಡೆಡ್ ಬೈ √2. ಸೊ VRMS ವಿಲ್ ಬಿ ಈಕ್ವಲ್ ಟು 200 ಹೋಲ್ ಡಿವೈಡೆಡ್ ಬೈ √2. ವ್ಯಾಲ್ಯೂ ಏನ್ ಬರುತ್ತೆ? ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. √2 ವ್ಯಾಲ್ಯೂ ಇಸ್ 1.414. ಸೊ 1.414. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ತೋರಿಸ್ಬೇಕು, ಅವಾಗ ಮಾತ್ರ ಫುಲ್ ಆನ್ ಫುಲ್ ಮಾರ್ಕ್ಸ್. ಸೊ 200 ಹೋಲ್ ಡಿವೈಡೆಡ್ ಬೈ 1.414. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 141.44. ಸೊ VRMS ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 141.44 ವೋಲ್ಟ್ಸ್, ಸರಿನಾ? 141.44 ವೋಲ್ಟ್ಸ್ ಏನು VRMS ವ್ಯಾಲ್ಯೂ ಕಂಡುಹಿಡಿದಾಯ್ತು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಬೇಕು ಅಂತಂದ್ರೆ ಈ ಒಮೆಗಾನ ಯೂಸ್ ಮಾಡಬಹುದು. ಸೊ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಗೊತ್ತಾಯ್ತಾ? ಒಮೆಗಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2πf. ನನಗೆ F ವ್ಯಾಲ್ಯೂ ಮಾತ್ರ ಬೇಕಿರೋದ್ರಿಂದ ಈ 2π ಅನ್ನ ಈ ಕಡೆ ಕಳಿಸ್ತೀನಿ. ಸೊ ಈ ಕಡೆ ಕಳಿಸ್ದೆ ಅಂತ ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಈ ಎಲ್ಲಾ ಎಲಿಮೆಂಟ್ಗಳ ಮಧ್ಯ ಇದೇನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ಸೊ ಒಮೆಗಾ ಹೋಲ್ ಡಿವೈಡೆಡ್ ಬೈ 2π ವಿಲ್ ಬಿ ಈಕ್ವಲ್ ಟು ಫ್ರೀಕ್ವೆನ್ಸಿ F. ಸೊ ಒಮೆಗಾ ವ್ಯಾಲ್ಯೂ ನಮಗೆ ಗೊತ್ತಾ, ಎಸ್ ಕೊಟ್ಟಿದ್ದಾರೆ 314. ಬೈ ಕಂಪೇರಿಂಗ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಹೋಲ್ ಡಿವೈಡೆಡ್ ಬೈ 2π. ಸೊ 2π ವ್ಯಾಲ್ಯೂನ ನೀವು ಯಾವುದೇ ಕಾರಣಕ್ಕೂ ಕೂಡ 3.14 ಅಥವಾ 22/7 ಅಂತ ಹಾಕಬಾರ್ದು. 2π ವ್ಯಾಲ್ಯೂನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ.
314 ವೋಲ್ಟ್ ಡಿವೈಡೆಡ್ ಬೈ 2 ಇಂಟು ಪೈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಇಲ್ಲಿ EXP ಅಂತ ಬಟನ್ ಇರುತ್ತೆ ಕೆಳಗಡೆ, ಫುಲ್ ಕೆಳಗಡೆ, ಅಲ್ಲಿ ಸಣ್ಣದಾಗಿ ಅದ್ರ ಮೇಲೆ ಪೈ ಅಂತ ಕೂಡ ಬರ್ದಿರ್ತಾರೆ. ಸೊ ಅದನ್ನ ಪ್ರೆಸ್ ಮಾಡಿ ಈಕ್ವಲ್ ಟು ಹೊಡೆದ್ರೆ ನಮಗೆ 2 ಪೈ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ 2 ಇಂಟು ಪೈ ವ್ಯಾಲ್ಯೂ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಅಂತ ಬಟನ್ ಬರುತ್ತೆ ಪೈ. ಸೊ ಸಣ್ಣದಾಗಿ ಬರ್ದಿರ್ತಾರೆ ಪೈ ಅನ್ನ, ಅದನ್ನ ಒತ್ತಿದ್ರೆ 2 ಪೈ ಬರುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ 6.28 ಸಾಕು. ಸೊ ಈಗ 314 ವೋಲ್ಟ್ ಡಿವೈಡೆಡ್ ಬೈ 6.28 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಫ್ರೀಕ್ವೆನ್ಸಿ ಈಸ್ 50 ಹರ್ಟ್ಸ್. ಸೊ ನಾವು SI ಯೂನಿಟ್ ಅನ್ನ ಬರೆಯೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು, ಸರಿನಾ. ಫ್ರೀಕ್ವೆನ್ಸಿಯನ್ನ ಹರ್ಟ್ಸ್ ಇಂದ VRMS ಇರ್ಬೋದು, V ಮ್ಯಾಕ್ಸಿಮಮ್ ಇರ್ಬೋದು, ಯಾವುದೇ ಆಗಿದ್ರು ಕೂಡ ವೋಲ್ಟ್ಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಫ್ರೀಕ್ವೆನ್ಸಿ ಕೇಳಿದ್ರು ಫ್ರೀಕ್ವೆನ್ಸಿನ ಕಂಡಿಡ್ದಿದ್ದೀನಿ, RMS ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಅನ್ನ ಕೇಳಿದ್ರು ಕಂಡಿಡ್ದಿದ್ದೀನಿ. ಇಷ್ಟನ್ನ ಬರಿಬೇಕಾಗತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವಾಗ ಬರೀತಾ ಹೋಗ್ತೀರಾ ಅವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ ಕಂಪೇರ್ ಮಾಡೋದು ಗೊತ್ತಿರ್ಬೇಕು. E ಅಂತ ಕೊಡ್ಬೋದು, ಒಂದೊಂದ್ಸಲಿ ಕ್ಯಾಪಿಟಲ್ ಲೆಟರ್ E ಅಂತ ಕೊಡ್ಬೋದು, ನಿಮಗೆ ಕನ್ಫ್ಯೂಷನ್ ಅನ್ನ ಮಾಡೋದಕ್ಕೋಸ್ಕರ ಅಷ್ಟೇ. ಸೊ V ವಿಲ್ ಬಿ ಈಕ್ವಲ್ ಟು VM sin ಒಮೆಗಾ ಟಿ, VM ಜಾಗದಲ್ಲಿ 200, ಒಮೆಗಾ ಜಾಗದಲ್ಲಿ 314. ಸೊ VM ಗೊತ್ತಿದೆ ಅಂತಂದ್ರೆ VRMS ವಿಲ್ ಬಿ ಈಕ್ವಲ್ ಟು VM ಬೈ ರೂಟ್ 2. ಸೊ ನನಗೆ 200 ವ್ಯಾಲ್ಯೂ ಗೊತ್ತಿದೆ, VM ವ್ಯಾಲ್ಯೂ ಅವರು ಕೊಟ್ಟಿದ್ರು. ಇಲ್ಲಿ ಈಕ್ವೇಶನ್ ಅನ್ನ ನಾನು ಕಂಪೇರ್ ಮಾಡಿದಾಗ ಆರಾಮಾಗಿ ಗೊತ್ತಾಯ್ತು. ಸೊ ಅವಾಗ VRMS ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೆ. ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf, ಸರಿನಾ. ಸೊ ಒಮೆಗಾ ಇಸ್ ಈಕ್ವಲ್ ಟು 2πf ಅಂತ ಅಂದಾಗ ನನಗೆ ಬೇಕಾಗಿರೋದು F ವ್ಯಾಲ್ಯೂ, ದಟ್ ಇಸ್ ಫ್ರೀಕ್ವೆನ್ಸಿ. ಸೊ ಒಮೆಗಾ ಡಿವೈಡೆಡ್ ಬೈ 2π ವ್ಯಾಲ್ಯೂ ಎಷ್ಟಾಗುತ್ತೆ 2π ಗೊತ್ತಲ್ಲ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ EXP ಅಂತ ಒಂದು ಕೆಳಗಡೆ ಇರುತ್ತೆ ಬಟನ್, ಅಲ್ಲಿ ಪೈ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ 2π ವ್ಯಾಲ್ಯೂ ಸಿಗುತ್ತೆ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಈ ಥಿಯರಿಗೂ ಕೂಡ ಮಾರ್ಕ್ಸ್ ಇರುತ್ತೆ, ಅದಕ್ಕೋಸ್ಕರ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಕನ್ನಡದಲ್ಲಿ ಈ ತರ ಕಂಟೆಂಟ್ ಅನ್ನ ಯಾರು ಕೂಡ ಕೊಡ್ತಾ ಇಲ್ಲ, ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಒಂದು ಮೋಟಿವೇಶನ್ ತರ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್.